A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಮೊಟ್ಟ ಮೊದಲಿಗೆ ಏನ್ ಹೇಳ್ಬೇಕಪ್ಪ ಅಂದ್ರೆ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಇದಾವೆ. ಪೊಲೀಸ್ ಸ್ಟೇಷನ್ ಒಳಗೆ ಒಂದ್ 5-6 ಪೊಲೀಸ್ ಸ್ಟೇಷನ್ ಇದಾವೆ. ಇಲ್ಲಿ ದಿವಸ ಒಂದ್ 10-15 ಸಾವಿರ ಜನ ಬರ್ತಿರ್ತಾವೆ ಸ್ಟೇಷನ್ ಬಗ್ಗೆ. ಬಟ್ ತಾವ್ ನೋಡ್ಬೋದು ನಮ್ಮ ಬ್ಯಾಕ್ ಸೈಡ್ ಪ್ರತಿ ಒಂದ್ ವೇಳೆ ಮಹಾನಗರ ಪಾಲಿಕಾ ಕಮಿಷನರ್ ಸಾಹೇಬ್ರ ಕಾಲ್ ಮಾಡುತ್ತಾನ ಇಲ್ಲಿ ಯಾವ್ದು ಟ್ರ್ಯಾಕ್ಟರ್ ಬಂದು ಕಸ ತುಂಬ್ಕೊಂಡು ಹೋಗಂಗಿಲ್ಲ. ಯಾಕಂದ್ರೆ ಇಲ್ಲಿ ಸಾರ್ವಜನಿಕ ಸಾಕಷ್ಟು ದಿವಸ ಒಂದ್ 10-15 ಸಾವಿರ ಜನ ಬರೋದು ಹೋಗೋದ ಪೊಲೀಸ್ ಸ್ಟೇಷನ್ಗೆ. ಬಟ್ ಪ್ರತಿ ವೇಳೆಗೆ ಕಮಿಷನರ್ ಸಾಹೇಬ್ರಿಗೆ ಒಳ್ಳೊಳ್ಳೆ ಕಾಲ್ ಮಾಡೋದು ತಪ್ಪು ಅನಿಸ್ತದ. ಬಟ್ ನಾವು ಟ್ರ್ಯಾಕ್ಟರ್ದವ್ರಿಗೆ 10 ಸರ್ತಿ ಹೇಳಿದ್ರು ಅವರು ಇಲ್ಲಿ ಯಾವ್ದೂ ಟ್ರ್ಯಾಕ್ಟರ್ ಬರಂಗಿಲ್ಲ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ದಲ್ಲಿ. ತಾವು ನೋಡ್ಬೋದು ನಮ್ಮ ಬ್ಯಾಕ್ ಸೈಡ್ ವಾಸನೆನೂ ಇದೆ. ಬಟ್ ಬೇಕಂದ್ರೆ ಕಮಿಷನರ್ ಸಾಹೇಬ್ರೆ ಬಂದು ನೋಡ್ಬೋದು ಇದು. ಯಾಕಂದ್ರೆ ಇದು ದೊಡ್ಡ ಪೊಲೀಸ್ ಸ್ಟೇಷನ್, ಸಿಟಿ ಪೊಲೀಸ್ ಸ್ಟೇಷನ್ ಅಂದ್ರೆ ಗಾಂಧಿ ಚೌಕ್ ದೊಡ್ಡ ಪೊಲೀಸ್ ಸ್ಟೇಷನ್. ಇಲ್ಲಿ ಸಾವಿರಾರು ಮಂದಿ ದಿವಸ ಬರೋದು ಹೋಗೋದಿದೆ. ಸಾಕಷ್ಟು ಸಣ್ಣ ಸಣ್ಣ ಮಕ್ಕಳು ಬರ್ತಾವ, ತಮಗೂ ಗೊತ್ತಿದೆ. ಬಟ್ ಸಾಕಷ್ಟು ಮಲೇರ ಅದು ಇದು ಆಗಿ ಸಿವಿಲ್ ಹಾಸ್ಪಿಟಲ್ದಲ್ಲಿ ಇವತ್ತು ಪೇಷಂಟ್ ಸಾಕಷ್ಟು ಹೋಗ್ತಿದಾವೆ. ಬಟ್ ಎಷ್ಟೇ ಸರ್ತಿ ಹೇಳಿದ್ರು ಟ್ರ್ಯಾಕ್ಟರ್ದವರು ಒಂದ್ ದಿವಸ ಸಾಹೇಬರ್ ಎದುರಿಗೆ ಬತ್ತು ಕಮಿಷನರ್ ಸಾಹೇಬ್ರ ಲೊಕೇಶನ್ ಹಾಕಿ ಫೋಟೋ ಕಳಿಸಿ ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕಳಿಸಿ ಹೇಳಿದ್ರು ಅಂದ್ರೆ ಅದೇ ದಿವಸ ಬಂದು ತುಂಬ್ಕೊಂಡು ಹೋಗ್ತಾರ. ಅದರ ನಂತರ 15 ದಿವಸ ಆದ್ರೂ ಇಲ್ಲಿ ಬರಂಗಿಲ್ಲ. ನಾವು ಅವ್ರಿಗೆ ಎಲ್ಲಿ ಭೇಟಿ ಆಗದಲ್ಲಿ ಹೇಳಿರ್ತೇವೆ ಅಲ್ಲಿ ಸಾಕಷ್ಟು ಕಸ ಬಿದ್ದದ್ ನೋಡ್ರಿ ಸರ್ ಅಂದ್ರೆ ಆಯ್ತು ನೋಡ್ತೇವ್ರಿ, ನಮ್ ಪೇಮೆಂಟ್ ಆಗಿಲ್ಲ, ನಾವೇನ್ ಮಾಡ್ಬೇಕು, ಇದು ಉತ್ತರ ಬರ್ತದೆ ಸರ್ ಅವ್ರ ಕಡೆ. ಮೊಟ್ಟ ಮೊದಲಿಗೆ ಬೇಕಪ್ಪ ಅಂದ್ರೆ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಇದಾವೆ. ಪೊಲೀಸ್ ಸ್ಟೇಷನ್ ಒಳಗೆ ಒಂದ್ 5-6 ಪೊಲೀಸ್ ಸ್ಟೇಷನ್ ಇದಾವೆ. ಇಲ್ಲಿ ದಿವಸ ಒಂದ್ 10-15 ಸಾವಿರ ಜನ ಬರ್ತಿರ್ತಾವೆ ಸ್ಟೇಷನ್ ಬಗ್ಗೆ. ಬಟ್ ತಾವು ನೋಡ್ಬೋದು ನಮ್ಮ ಬ್ಯಾಕ್ ಸೈಡ್ ಪ್ರತಿ ಒಂದು ವೇಳೆ ಮಹಾನಗರ ಪಾಲಿಕಾ ಕಮಿಷನರ್ ಸಾಹೇಬ್ರ ಕಾಲ್ ಮಾಡುತ್ತಾನ ಇಲ್ಲಿ ಯಾವುದೂ ಟ್ರ್ಯಾಕ್ಟರ್ ಬಂದು ಕಸ ತುಂಬ್ಕೊಂಡು ಹೋಗಂಗಿಲ್ಲ. ಯಾಕಂದ್ರೆ ಇಲ್ಲಿ ಸಾರ್ವಜನಿಕ ಸಾಕಷ್ಟು ದಿವಸ ಒಂದು 10-15 ಸಾವಿರ ಜನ ಬರೋದು ಹೋಗೋದದ ಪೊಲೀಸ್ ಸ್ಟೇಷನ್ಗೆ. ಬಟ್ ಪ್ರತಿ ವೇಳೆಗೆ ನಾವು ಒಂದು ಕಮಿಷನರ್ ಸಾಹೇಬ್ರಿಗೆ ಒಳ್ಳೊಳ್ಳೆ ಕಾಲ್ ಮಾಡೋದು ತಪ್ಪು ಅನಿಸ್ತದ. ಬಟ್ ನಾವು ಟ್ರ್ಯಾಕ್ಟರ್ದವ್ರಿಗೆ 10 ಸರ್ತಿ ಹೇಳಿದ್ರು ಅವರು ಇಲ್ಲಿ ಯಾವುದೂ ಟ್ರ್ಯಾಕ್ಟರ್ ಬರಂಗಿಲ್ಲ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ದಲ್ಲಿ. ತಾವು ನೋಡ್ಬೋದು ನಮ್ಮ ಬ್ಯಾಕ್ ಸೈಡ್ ವಾಸನೆನೂ ಇದೆ. ಬಟ್ ಬೇಕಂದ್ರೆ ಕಮಿಷನರ್ ಸಾಹೇಬ್ರೆ ಬಂದು ನೋಡ್ಬೋದು ಇದು. ಯಾಕಂದ್ರೆ ಇದು ದೊಡ್ಡ ಪೊಲೀಸ್ ಸ್ಟೇಷನ್, ಸಿಟಿ ಪೊಲೀಸ್ ಸ್ಟೇಷನ್ ಅಂದ್ರೆ ಗಾಂಧಿ ಚೌಕ್ ದೊಡ್ಡ ಪೊಲೀಸ್ ಸ್ಟೇಷನ್. ಇಲ್ಲಿ ಸಾವಿರಾರು ಮಂದಿ ದಿವಸ ಬರೋದು ಹೋಗೋದಿದೆ. ಸಾಕಷ್ಟು ಸಣ್ಣ ಸಣ್ಣ ಮಕ್ಕಳು ಬರ್ತಾವೆ, ತಮಗೂ ಗೊತ್ತಿದೆ. ಬಟ್ ಸಾಕಷ್ಟು ಮಲೇರ ಅದು ಇದು ಆಗಿ ಸಿವಿಲ್ ಹಾಸ್ಪಿಟಲ್ದಲ್ಲಿ ಇವತ್ತು ಪೇಷಂಟ್ ಸಾಕಷ್ಟು ಹೋಗ್ತಿದ್ದಾವೆ. ಬಟ್ ಎಷ್ಟೇ ಸರ್ತಿ ಹೇಳಿದ್ರು ಟ್ರ್ಯಾಕ್ಟರ್ದವರು ಒಂದು ದಿವಸ ಸಾಹೇಬರ್ ಎದುರಿಗೆ ಬತ್ತು ಕಮಿಷನರ್ ಸಾಹೇಬ್ರ ಲೊಕೇಶನ್ ಹಾಕಿ ಫೋಟೋ ಕಳಿಸಿ ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕಳಿಸಿ ಹೇಳಿದ್ರು ಅಂದರೆ ಅದೇ ದಿವಸ ಬಂದು ತುಂಬ್ಕೊಂಡು ಹೋಗ್ತಾರೆ. ಅದರ ನಂತರ 15 ದಿವಸ ಆದ್ರೂ ಇಲ್ಲಿ ಬರೋಂಗಿಲ್ಲ. ನಾವು ಅವ್ರಿಗೆ ಎಲ್ಲಿ ಭೇಟಿ ಆಗದಲ್ಲಿ ಹೇಳಿರ್ತೇವೆ ಅಲ್ಲಿ ಸಾಕಷ್ಟು ಕಸ ಬಿದ್ದದ್ದು ನೋಡ್ರಿ ಸರ್ ಅಂದರೆ ಆಯ್ತು ರೀ ನೋಡ್ತೇವ್ರಿ, ನಮ್ಮ ಪೇಮೆಂಟ್ ಆಗಿಲ್ಲ, ನಾವೇನು ಮಾಡಬೇಕು, ಇದು ಉತ್ತರ ಬರ್ತದೆ ಸರ್ ಅವ್ರ ಕಡೆ ಟ್ರ್ಯಾಕ್ಟರ್ಗಳ ಕಡೆಯಿಂದ. ಬಟ್ ನಾವು ಹೇಳಿದೇನ ಸಾಕಷ್ಟು ಇಲ್ಲಿ ಜನ ಬರ್ತಿರ್ತಾವೆ ಹೋಗ್ತಿರ್ತಾರೆ. ಬಟ್ ಇದು ದೊಡ್ಡ ಪೊಲಿಟಿಷನ್ ಇದೆ, ಗಾಂಧಿ ಚೌಕ್ ಪೊಲಿಟಿಷನ್ ದೊಡ್ಡ ವಿಜಯಪುರ ಸಿಟಿಗೆ ದೊಡ್ಡ ಪೊಲಿಟಿಷನ್ ಇದು. ಇಲ್ಲಿ ಸಾಕಷ್ಟು ದಿವಸ ಆ ಸ್ಟೇಷನ್ ಈ ಸ್ಟೇಷನ್ ಆ ಸ್ಟೇಷನ್ ಕುಡಿದ್ರೆ ಟೋಟಲ್ ಒಂದು 5-6 ಸಾವಿರ ಜನ ಬಂದು ಹೋಗ್ತಿರ್ತಾವೆ. ಬಟ್ ಇದು ಕಸ ನೋಡಿ ಸಾರ್ವಜನಿಕ ಮಾತಾಡ್ತಾರೆ ಇಲ್ಲಿ ಏನು ಕಸ ಬಿದ್ದದ್ರಿ, ಎಷ್ಟು ದೊಡ್ಡ ಪೊಲಿಟಿಷನ್ ಇದೆ, ಇಷ್ಟು ಕಸ ತೆಗಿದಾಗಂಗಿಲ್ಲ ಮಹಾನಗರ ಪಾಲಿಕಾದವ್ರಿಗೆ ಅಂದೇಳಿ. ಬಟ್ ಪ್ರತಿಯೊಂದು ವಿಷಯ ಯಾಕಂದ್ರೆ ಸಿಟಿ ದೊಡ್ಡದ ಅಂದರೆ ಬಟ್ ಮಹಾನಗರ ಪಾಲಿಕಾ ಸಾಹೇಬರು ಕಮಿಷನರ್ ಸಾಹೇಬರು ಪ್ರತಿ ಒಂದು ಕಡೆ ನೆದರಿ ಇಡಕ್ಕೆ ಬರೋಂಗಿಲ್ಲ. ಬಟ್ ವಾರ್ಡ್ದವ್ರಿಗೆ ಯಾರ್ಯಾರಿಗೆ ಒಪ್ಸಿರ್ತಾರೆ ಅವ್ರವರೇ ಇದು ಕರ್ತವ್ಯ ಮಾಡಬೇಕು. ನಾನು ಬ್ಯಾಕ್ ಸೈಡ್ ನೋಡ್ಬೋದು ನೀವು ಕಸ ಎಷ್ಟು ಬಿದ್ದದ. ಒಂದು ಟ್ರ್ಯಾಕ್ಟರ್ ಕಸ ಆಗ್ತದೆ ಇದು, ಒಂದು ಟ್ರ್ಯಾಕ್ಟರ್ ಕಸಕ್ಕೆ. ಬಟ್ ವ್ಯಾಲ್ಯೂವೇ ಇಲ್ಲ. ಮತ್ತು ಸ್ವಚ್ಛ ಭಾರತ್ ಅಂತಾರೆ ನಮ್ಮ ಅಭಿಯಾನ, ಏನು ಸ್ವಚ್ಛ ಭಾರತ್ ಕಾಣ್ತಾ ಇಲ್ಲ ನಮಗೂ. ಇಲ್ಲಿ ಸಾಕಷ್ಟು ಗಿಡಗಳು ಇವು ಅದಾವೆ, ತಣ್ಣಗದ, ಜನ ಬಂದು ಮಾಡೋದು ಮಾಡ್ತಾರೆ. ಬಟ್ ಇದು ಎಲ್ಲ ನೋಡಿದ್ರೆ ಯಾರೂ ಸನ್ನೆ ಹಾಯಂಗಿಲ್ಲ. ಯಾಕಂದರೆ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ. ಇಲ್ಲಿ ಇದು ಗಾಡಿಗೆ ಹತ್ತಿ ಈಗೇನು ಗಾಡಿ ಕಾಣ್ತದೆ ಇದು ದೇವಸ್ಥಾನ ಇದೆ. ಈ ದೇವಸ್ಥಾನ ಬಗ್ಗೆ ಯೋಚನೆ ಮಾಡ್ಯಾರೆ ಸ್ವಚ್ಛ ಮಾಡಬೇಕಿದು. ಯಾಕಂದರೆ ನಾವು ಹೇಳಕ್ಕೆ ಹೋದ್ರೆ ಏನು ರೀ ಪ್ರತಿಯೊಂದು ಹೇಳೋಕ್ಕೆ ಕಮಿಷನರ್ ಸಾಹೇಬ್ರಿಗೆ ಮಾತಾಡ್ತೀರ ಈ ಟೈಪ್ ಉತ್ತರ ಬರ್ತದೆ ನಮಗೂ. ಬಟ್ ನಾನು ಒಂದು 4-5 ಸರ್ತಿ ಕಾಲ್ನು ಮಾಡಿ ಹೇಳೀನಿ. ಇದಕ್ಕಿಂತ ಮುಂಚೆ ಕಡೆನೂ ನಾನು ವಿಡಿಯೋ ಮಾಡಿ ತಮಗೆ ವಾಟ್ಸಪ್ ಮಾಡಿ ಹಾಕಿದ್ದೆ. ಬಟ್ ಅವಾಗ ತುಂಬ್ಕೊಂಡು ಹೋಗಿದ್ದು ಹೊಳ್ಳಿ ಇಲ್ಲಿ ಯಾರೂ ಬರೋಕ್ಕೆ ತಯಾರಿಲ್ಲ. ಇಲ್ಲಿ ದಿವಸ ಒಂದು 10-15 ಸಾವಿರ ಜನ ಬರೋದು ಹೋಗುತ್ತದೆ. 4-5 ಪೊಲಿಟಿಷನ್ ಇದಾವೆ. ಬಟ್ ಇದು ಗೊತ್ತಾಗ್ತಾ ಇಲ್ಲ ಮಹಾನಗರ ಪಾಲಿಕೆ ಏನು ಕೆಲಸ ಮಾಡಾಕತ್ತದ ಅಂತೇಳಿ. ಆದಷ್ಟು ಕಳಕಳಿ ಇದೆ ನಮ್ಮ A9 ನ್ಯೂಸ್ ಕಡೆಯಿಂದ. ಬಟ್ ಕಮಿಷನರ್ ಸಾಹೇಬರು ಬೇಗಾಗಿ ಇದು ಕಳಿಸಿ ಒಂದು ಸ್ವಲ್ಪ ಸ್ವಚ್ಛ ಮಾಡಿಸ್ಬೇಕು. ಯಾಕಂದರೆ ಈಗ ಮಹಾನಗರ ಪಾಲಿಕೆ ಎಷ್ಟು ಸ್ವಚ್ಛ ಇದೆ, ತಾವು ಇರ್ತೀರಂದೇಳಿ ಪೂರ್ತಿ ಸ್ವಚ್ಛ ಇದೆ. ಬಟ್ ಇದು ಗಾಂಧಿ ಚೌಕದಲ್ಲಿ ಯಾರೂ ನೆದರ್ ಹಾಕಾಕತ್ತಿಲ್ಲ. ತಾವು ನೋಡ್ಬೋದು ಇಡೀ ಗಾಂಧಿ ಚೌಕ್ ಪೊಲಿಟಿಷನ್ ಒಳಗೆ ಹೇಳ್ತಾ ಇದ್ದೀನಿ ನಾನು, ಇನ್ನು ಹೊರಗೆ ಹೇಳ್ತಾ ಇಲ್ಲ. ಬಟ್ ಇದು ಗಾಂಧಿ ಚೌಕ್ ಪೊಲಿಟಿಷನ್ ಒಳಗಡೆ ಒಂದು ಟ್ರ್ಯಾಕ್ಟರ್ ಕಸ ಬಿದ್ದದ. ತಾವು ನೋಡ್ಬೋದು. ಆದಷ್ಟು ನಮ್ಮ ಕಮಿಷನರ್ ಸಾಹೇಬರಿಗೆ ನಮ್ಮ ಕಡೆಯಿಂದ ಕಳಕಳಿ ಇದೆ. ಆದಷ್ಟು ಬೇಗ ಇದು ಟ್ರ್ಯಾಕ್ಟರ್ ಕಳಿಸಿ ಸ್ವಚ್ಛ ಮಾಡಿಸ್ಬೇಕು.